ಹಾಯ್, ಎಲ್ಲರಿಗೂ ಶುಭೋದಯ. ಈ ವಿಡಿಯೋ ನಾನು ಅಪ್ಲೋಡ್ ಮಾಡುವಾಗ ಟೈಮ್ ಎಷ್ಟಾಗಿರುತ್ತೋ ಗೊತ್ತಿಲ್ಲ, ನೀವು ನೋಡುವಾಗ ಟೈಮ್ ಎಷ್ಟಾಗಿರುತ್ತೋ ಗೊತ್ತಿಲ್ಲ. ಆದರೆ ಈಗ ಮುಂಜಾನೆ ಸುಮಾರು 3:30 ಸಮಯ. ಅದಕ್ಕೆ ಶುಭೋದಯ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ವೈಜಾಗ್ ಅಂದರೆ ವಿಶಾಖಪಟ್ಟಣಂಗೆ ಹೋಗೋಣ. ಒಂದು ಸೀಕ್ರೆಟ್ ಹೇಳ, ಇದು ನನ್ನ ಫಸ್ಟ್ ಫ್ಲೈಟ್. ಮಂಗಳೂರಿನ ಒಂದು ಪುಟ್ಟ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದೆ ದೊಡ್ಡ ವಿಷಯ. ನಾನು ಅಂಥದ್ದಲ್ಲಿ ಈಗ ವೈಜಾಗ್, ಓ ಮೈ ಗಾಡ್. ನಿಮಗೆಲ್ಲ ಸಿಲ್ಲಿ ಅನ್ನಿಸ್ಬೋದು, ಬಟ್ ನನಗೆ ಇದು ದೊಡ್ಡ ವಿಷಯನೇ. ಫ್ಲೈಟಲ್ಲಿ ಹೋಗುವ ಎಕ್ಸೈಟ್ಮೆಂಟ್ ಒಂದು ಕಡೆ ಆದರೆ, ಫ್ಲೈಟ್ ಇದ್ದಿದ್ದು ಬೆಳಗ್ಗೆ 6:15ಕ್ಕೆ. 2 hours ಮುಂಚೆನೇ ಏರ್ಪೋರ್ಟ್ ರೀಚ್ ಆಗಬೇಕಿತ್ತು. ನಿದ್ದೆ ಹಾಳಾಗುತ್ತಲ್ಲ ಅನ್ನೋ ಬೇಜಾರು ಒಂದು ಕಡೆ. ಏನು ಗೊತ್ತಾ, ಊಟ ಮತ್ತು ನಿದ್ದೆ ನಾನು ಯಾವತ್ತೂ ಸ್ಯಾಕ್ರಿಫೈಸ್ ಮಾಡಲ್ಲ. ಹಾಗೋ ಹೀಗೋ ಎದ್ದು ರೆಡಿಯಾಗಿ ಏರ್ಪೋರ್ಟಿಗೆ ಬಂದು ಚೆಕ್ ಇನ್ ಆದಮೇಲೆ ಹೊಟ್ಟೆ ಹಸಿವಾಗ್ತಿತ್ತು. ಆಗಲೇ ಹೇಳಿದ್ನಲ್ಲ, ಊಟ ಮತ್ತು ನಿದ್ದೆಗೆ ಸ್ಯಾಕ್ರಿಫೈಸ್ ಮಾಡಲ್ಲ ಅಂತ. ನಿದ್ದೆ ಅಂತೂ ಸ್ಯಾಕ್ರಿಫೈಸ್ ಆಯಿತು. ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ಆದರೂ ಮಾಡೋಣ ಅಂತ ರೆಸ್ಟೋರೆಂಟ್ ಹುಡುಕೊಂಡು ಹೋದೆ. ಕೊನೆಗೆ ಒಂದು ರೆಸ್ಟೋರೆಂಟ್ ಸಿಕ್ತು. ಹೋಗಿ ಮೆನು ನೋಡಿದರೆ ಯಪ್ಪ, ತಲೆ ಸುತ್ತೋದೊಂದೇ ಬಾಕಿ. ಗೊತ್ತಿತ್ತು ಏರ್ಪೋರ್ಟಲ್ಲಿ ಕಾಸ್ಟ್ಲಿ ಇರುತ್ತೆ ಅಂತ, ಆದರೆ ಇಷ್ಟೊಂದು ಕಾಸ್ಟ್ಲಿ. ಬೇರೆ ಆಪ್ಷನ್ ಇಲ್ಲದೆ 1 ಪ್ಲೇಟ್ ಇಡ್ಲಿ ಆರ್ಡರ್ ಮಾಡಿದೆ. ಜಸ್ಟ್ 3 ಇಡ್ಲೀಸ್. ಬಿಲ್ ಎಷ್ಟು ಗೊತ್ತಾ, 460 rupees. ವೈಜಾಗ್ಗೆ ಯಾಕೆ ಸಿಗ್ತಿದ್ದೀನಿ ಅಂತ ಹೇಳಲಿಲ್ಲ ಅಲ್ಲ, ನಮ್ಮ ಆಫೀಸ್ದು ಆ್ಯನ್ಯುವಲ್ ಕಾನ್ಫರೆನ್ಸ್ ಇತ್ತು, ಅದಕ್ಕೆ ವೈಜಾಗ್ಗೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬೋರ್ಡಿಂಗ್ ಗೇಟ್ ಹತ್ರ ಬಂದರೆ ನಾನು ಸೀಟ್ ಚೇಂಜ್ ಮಾಡಿದರೆ ಇನ್ನೇನು ಮಾಡೋದು ಅಂತ ಹೊಸದಾಗಿ ಅಲೌಟ್ ಆಗಿರೋ ಸೀಟಲ್ಲಿ ಹೋಗಿ ಕೂತ್ಕೊಂಡೆ. 6:27ಕ್ಕೆ ಟೇಕ್ ಆಫ್ ಆದ ಫ್ಲೈಟ್ ರೀಚ್ ಆಗಿದ್ದು ಸುಮಾರು 7:45ಕ್ಕೆ. 1021 ಕಿಲೋಮೀಟರ್ನ 1.5 ಅವರಲ್ಲಿ ಕವರ್ ಮಾಡಿದ್ವಿ. ಬಸ್ಸಲ್ಲಿ ಆಗಿದ್ದರೆ ಇಟ್ ವುಡ್ ಹ್ಯಾವ್ ಟೇಕನ್ 19 hours. ವೈಜಾಗ್ ಏರ್ಪೋರ್ಟಲ್ಲಿ ಚೆಕ್ಔಟ್ ಆದಾಗ ನಮ್ಮ ಬಸ್ ರೆಡಿ ಇತ್ತು. ಅಲ್ಲಿಂದ ಮುಂದೆ ಎಲ್ಲಿಗೆ ಹೋದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ನಮಸ್ಕಾರ.